ओम श्री साईराम 10 पेट ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾ. ನಮ್ಮ ಸ್ವಾಮಿ ಮಾನವೀಯ ಮೌಲ್ಯಗಳಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಬಾಲ ವಿಕಾಸದ ಮಕ್ಕಳು ಈ ಮೌಲ್ಯವನ್ನು ಅಭ್ಯಾಸ ಮಾಡಬೇಕು ಅಂತ ಆ ಗೆಳೆಯ ವಯಸ್ಸಿನಲ್ಲಿ ಅವರಿಗೆ ಆ ಮೌಲ್ಯಗಳ ಪರಿಚಯವನ್ನ ಮಾಡಿಸಿದ. ಈ ಮೌಲ್ಯಗಳಲ್ಲಿ ಸತ್ಯ ಹಾಗೂ ಪ್ರೇಮ, ಈ ಎರಡು ಮೌಲ್ಯವನ್ನ ಸರಿಯಾಗಿ ಅಭ್ಯಾಸ ಮಾಡಿದ್ರು ಸಾಧ್ಯ. ಭಗವಂತನನ್ನೇ ಸಾಕ್ಷಾತ್ಕಾರ ಮಾಡುತ್ತೇವೆ. ಸ್ವಾಮಿ ಇದನ್ನು ನಿರೂಪಿಸುವುದಕ್ಕೋಸ್ಕರ ಒಂದು ಇನ್ನೇ ಶಿವರಾತ್ರಿಯ ಸಂದರ್ಭ ವಾರಣಾಸಿಯಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಆ ದಿನ ಶಿವನ ದರ್ಶನವನ್ನ ಮಾಡಿದ್ರೆ, ಗಂಗಾ ನದಿಯ ನೀರನ್ನ ತೆಗೆದುಕೊಂಡು ಬಂದು ಶಿವನಿಗೆ ಅಭಿಷೇಕವನ್ನ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅನ್ನೋದು ಜನರ ನಂಬಿಕೆ. ಹಾಗಾಗಿ ನಮಗೆಲ್ಲ ಸ್ವರ್ಗ ಸಿಗಬೇಕು ಅನ್ನೋ ಆಸೆಯಿಂದ ತುಂಬಾ ಜನ ಸೇರಿರ್ತಾರೆ. ಶಿವ ಮತ್ತು ಪಾರ್ವತಿ ಆಕಾಶ ಮಾರ್ಗದಲ್ಲಿ ವಾರಣಾಸಿಯ ಮೇಲೆ ಹೋಗ್ತಾ ಇರ್ತಾನೆ. ಆಗ ಒಂದು ಕೆಳಗೆ ನೋಡ್ತಾರೆ, ಎಷ್ಟೊಂದು ಜನಸಾಗರ. ಪಾರ್ವತಿಗೆ ತುಂಬಾ ಆಶ್ಚರ್ಯ ಆಗತ್ತೆ. ಶಿವನ್ಗೆ ಹೇಳ್ತಾನೆ, ಎಷ್ಟೊಂದು ಜನ ಭಕ್ತರು, ಎಷ್ಟು ಜನ ಸ್ವರ್ಗಕ್ಕೋಸ್ಕರ ಈ ದಿನ ಇಲ್ಲಿ ವಾರಣಾಸಿಯಲ್ಲಿ ಸೇರಿದ್ದಾರೆ. ಇವರೆಲ್ಲರೂ ಸ್ವರ್ಗಕ್ಕೆ ಬಂದ್ರೆ ಸ್ವರ್ಗದಲ್ಲಿ ಜಾಗ ಸಾಕಾಗುತ್ತಾ ಅಂತ ಶಿವನನ್ನ ಕೇಳ್ತಾನೆ. ಶಿವ ಪಾರ್ವತಿಯ ಉದ್ಧತೆಯನ್ನು ನೋಡಿ ಇವರ ಜೀವನ ನಿಜವಾದ ಭಕ್ತರು, ಇವರೆಲ್ಲರೂ ಸ್ವರ್ಗಕ್ಕೆ ಬರ್ತಾರೆ ಅಂತ ನನಗೆ ಅನಿಸತ್ತ. ಇವರಲ್ಲಿ ವಂಶ ಒಬ್ಬರು ಸ್ವರ್ಗಕ್ಕೆ ಅರ್ಹರಲ್ಲ ಅಂತ ಅನಿಸುತ್ತೆ. ಒಬ್ಬ ಕಣ್ಣಾದ್ರೂ ಪರವಾಗಿಲ್ಲ, ಅವನು ಸತ್ಯವಂತನಾಗಿದ್ರೆ, ಅವನ ಹೃದಯದಲ್ಲಿ ದಯೆ ಇದ್ರೆ, ದಯೆ ಮಾಡಿದ್ರೆ ಅಂತಹವನ್ನು ಸ್ವರ್ಗಕ್ಕೆ ಅರ್ಹ. ಅಷ್ಟೇಕೆ ನಾವೇ ಹೋಗಿ ಪರೀಕ್ಷೆ ಮಾಡಿಬಿಡೋಣ ಬಾ ಅಂತ ಇಬ್ರು ವಾರಣಾಸಿಗೆ ಬರ್ತಾರೆ. ಶಿವ ಮತ್ತೆ ಪಾರ್ವತಿ ವೃದ್ಧರ ವೇಷವನ್ನ ಧರಿಸ್ಕೊತರು. ವಾರಣಾಸಿಯಲ್ಲಿ ಒಂದು ಗಂಗೆಯಲ್ಲಿ ಹೋಗ್ತಾರೆ. ಆ ಗಂಗೆಯಲ್ಲಿ ಜನರು ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ, ಗಂಗಾ ಜಲವನ್ನು ತೆಗೆದುಕೊಂಡು ಅಭಿಷೇಕ ಮಾಡಕ್ಕೋಸ್ಕರ. ಪಾರ್ವತಿ ಒಂದು ವೃದ್ಧೆಯ ವೇಷವನ್ನ ಧರಿಸ್ಕೊಂಡು ಕೂತ್ಕೊಂಡಿರ್ತಾಳೆ. ಶಿವ ಒಂದು ಮುದುಕಿನ ವೇಷವನ್ನ ಧರಿಸ್ಕೊಂಡು ಪಾರ್ವತಿಯ ತೊಡೆಯ ಮೇಲೆ ಮಲ್ಕೊಂಡು ನಾಲ್ಗೆಯನ್ನು ಚಾಚಿ ನೀರ್ಗಾಗಿ ಹಪ್ಪಹಪಿಸ್ತಾ ಇರ್ತಾನೆ. ಹೃದಯ ವೇಷದಲ್ಲಿದ್ದಂತಹ ಪಾರ್ವತಿ ಅಲ್ಲಿ ಹೋಗ್ತಾ ಇದ್ದಂತಹ ಜನರಿಗೆಲ್ಲ, ಅಯ್ಯ ಅಣ್ಣ ಒಂದಿಷ್ಟು ನೀರು ಕೊಡಿ, ನನ್ನ ಗಂಡನನ್ನ ಉಳಿಸ್ಕೊಡಿ, ಯಾರಾದ್ರೂ ಒಂದಿಷ್ಟು ನೀರು ಕೊಡಿ ಅಂತ ಬೇಡ್ಕೋತಾ ಇರ್ತಾನೆ. ಅಲ್ಲಿ ಹೋಗ್ತಾ ಇದ್ದ ಜನರೆಲ್ಲ ಇವನ್ನ ನೋಡ್ತಾರೆ. ಕೆಲವರು ತುಂಬಾ ಅಸಹ್ಯ ಪಟ್ಕೋತಾರೆ. ಇನ್ನು ಕೆಲವರು ಯಾರು ಇವನ್ನೆಲ್ಲ ಒಳಗ್ ಸೇರಿಸ್ತಾರೆ, ಪೊಲೀಸವ್ರು ಇಲ್ವಲ್ಲಿ, ಜನಕ್ಕೆ ಗೊತ್ತಿನೇ ಇಲ್ಲ ಇದ್ದವನ್ನೆಲ್ಲ ಯಾಕೆ ಬಿಟ್ಟಿದ್ದಾರೆ ಅಂತ ಬೈಕೋತಾರೆ. ಇನ್ನು ಕೆಲವರು ತುಂಬಾ ಜನ ಅಸಹ್ಯ ಪಟ್ಕೊಂಡು ಹೋಗ್ತಾರೆ. ಇನ್ನು ಕೆಲವರಿಗೆ ಇರೋ ಪಾಪ ಅಂತ ಅನ್ಸತ್ತೆ. ಆದ್ರೆ ಅವ್ರಿಗೆ ಅಭಿಷೇಕಕ್ಕೆ ಲೇಟ್ ಆಗ್ತಾ ಇದೆ, ನಾನು ಈ ನೀರನ್ನ ಅವ್ರಿಗೆ ಕೊಟ್ರೆ ನಾವ್ ಮೈಗೆ ಆಗತ್ತೆ, ಮತ್ತೆ ಹೋಗಿ ನೀರನ್ನ ತರಬೇಕು, ಕ್ಯೂನ ನಿಂತ್ಕೋಬೇಕು ಅಂತ ಹಿಂದೆ ಕಾಯ್ತಾ ಇರಿ, ನಾವು ಅಭಿಷೇಕ ಮಾಡ್ಬಿಟ್ಟು ಆಮೇಲೆ ಬಂದು ನೀರ್ ಕೊಡ್ತೀನಿ ಅಂತಾರೆ. ಇನ್ನ ಕೆಲವರು ನೋಡು ಎಷ್ಟೊಂದು ನಾಟಕ ಮಾಡ್ತಾ ಇದ್ದಾರೆ ಅಂತ ನಕ್ಕು ಬಿಟ್ಟು ಹೋಗ್ತಾರೆ. ಒಟ್ಟಿನಲ್ಲಿ ಒಬ್ಬರ ಹೃದಯ ಕರ್ಬೋದಿಲ್ಲ. ಆದ್ರೆ ಆ ದಾರಿನಲ್ಲಿ ಒಬ್ಬ ಕನ್ನ ಹೋಗ್ತಾ ಇರ್ತಾನೆ. ಹೇಗೆ ಅವನು ಶಿವನ ದರ್ಶನಕ್ಕಾಗಿ ಅಲ್ಲ, ಅಥವಾ ಸ್ವರ್ಗ ಪ್ರಾಪ್ತಿಗೋಸ್ಕರನೂ ಅಲ್ಲ, ಅವನು ಅಲ್ಲಿ ಹೋಗಿದ್ದು ಪಿಕ್ ಪಾಕೆಟ್ ಮಾಡ್ಲಿಕ್ಕೋಸ್ಕರ. ಸಾಕಷ್ಟು ಜನ ಸೇರಿರ್ತಾರೆ, ಗೊತ್ತಾಗ್ದ ಹಾಗೆ ಒಂದಿಷ್ಟು ಕೈತನ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಅವನ್ ಬಂದಿರ್ತಾನೆ. ಆದ್ರೆ ಈ ಮುದುಕಿಯನ್ನ ನೋಡಿದಾಗ ಅವನ ಮನಸ್ಸು ತಪ್ಪುತ್ತೆ. ಅವನ ಹತ್ತಿರ ಹೋಗ್ತಾನೆ. ಅವನು ಏನಾಯ್ತು ಅಂತ ಕೇಳಿತಾನೆ. ನೋಡಪ್ಪ, ನೀನಾದ್ರೂ ನನ್ ಗಂಡನಿಗೆ ಒಂದಿಷ್ಟು ನೀರನ್ನ ಕೊಡು ಅಂತ ಮುದುಕಿ ಕೇಳ್ತಾರೆ. ಆಗ ಅವನು ತನ್ನದಿದ್ದ ನೀರನ್ನ ತೆಗೆದು ಅವನಿಗೆ ಕೊಡಿಸ್ಬೇಕು, ಮುದುಕನಿಗೆ ಕುಡಿಸ್ಬೇಕು ಅಂತ ಹೋದಾಗ ಪಾರ್ವತಿ, ಇನ್ನಷ್ಟು ಪರೀಕ್ಷೆ ಮಾಡೋಣ ಇವನನ್ನ, ಇವನ ಹೃದಯದಲ್ಲಿ ಏನೋ ಪ್ರೇಮ ಇದೆ, ಮತ್ತಷ್ಟು ಪರೀಕ್ಷೆ ಮಾಡೋಣ ಅಂತ ಯೋಚನೆ ಮಾಡಿ ನೋಡ್ತಾ, ನಿನ್ಗಣ್ಣ ಈಗ್ಲೋ ಆಗ್ಲೋ ಅನ್ನೋ ಹಾಗಿದ್ದಾರೆ, ನೀನ್ ಕೊಟ್ಟು ನೀರಿಂದ ನೆನೆಯ ಹೋಗ್ಬಹುದು, ಆದ್ರಿಂದ ಅವ್ರ ಕೊನೆ ಕುಡಿಯುವಂತಹ ನೀರು ಒಬ್ಬ ಸತ್ಪುರುಷನ ಕೈಯಲ್ಲಿ ಕೊಡಿಯುತ್ತದಾಗಿರ್ಬೇಕು. ನೀನ್ ಒಳ್ಳೆ ಸತ್ಕಾರ್ಯಗಳನ್ನ ಮಾಡಿದ್ಯಾ, ಸ್ವಲ್ಪ ದೈತ್ಯ ಅಂತ ಹೇಳ್ತಾರೆ. ನಮಸ್ಕಾರ ಸಣ್ಣಗ ನಮಗೆ ಆ ಸಂದರ್ಭದಲ್ಲಿ ಕೂಡ ಸತ್ಯವನ್ನೇ ಹಿಂದೂ ಪಕ್ಷನ ಸಾಕ್ಷಿಯಾಗಿ ನಾನೊಬ್ಬ ಅದನ್ನ ನಾನ್ ಜೀವನದ ಒಳ್ಳೆ ಕೆಲಸ ಮಾಡಿದ ಹಾಗೆಲ್ಲರೂ ಮಾಡ್ತಾ ಇದ್ರೆ ಈಗ ಮಾಡ್ತಾ ಇರುವಂತಹ ಕೆಲಸ ಆಯ್ತಾ ಸತ್ಯವನ್ನೇ ನಡಿಕಾಸ್ತೇನೆ.
ಪಾರ್ವತಿ ಮತ್ತು ಈಶ್ವರನಿಗೆ ಅವನ ಸತ್ಯಸಂಧತೆಯಿಂದ ನೋಡಿ ದಯೆಯಿಂದ ಪ್ರೇಮದಿಂದ ಕೂಡಿಲಿಕ್ಕೆ ಅವನ ಹೃದಯದಿಂದ ನೋಡಿ ತುಂಬಾ ಸಂತೋಷ ಆಗುತ್ತೆ. ಅವನಿಗೆ ಪ್ರತ್ಯಕ್ಷ ಆಗಿ ಅವನನ್ನ ಕಳಿಸ್ತಾ ಇದೆ ಪ್ರಯತ್ನವನ್ನ ಬಿಟ್ಟು ಒಳ್ಳೆಯವನಾಗು ಅಂತ ಆಶೀರ್ವಾದ ಮಾಡ್ತಾನೆ. ಭಗವಂತ ಮುಚ್ಚವರು ನಮ್ಮ ಆಡಂಬರದ ಭಕ್ತಿಯನ್ನು ಅಲ್ಲ, ದಯೆ ಇಲ್ಲದಂತಹ ವ್ರತ ಪೂಜೆಗಳನ್ನಂತೂ ಖಂಡಿತ ಅವನು ನೋಡೋದು ನಾವೆಷ್ಟು ಸತ್ಯವಂತರಾಗಿದ್ದೇವೆ, ನಮ್ಮ ಹೃದಯ ಎಷ್ಟು ಪ್ರೇಮದಿಂದ ಕೂಡಿದೆ ಅನ್ನೋದನ್ನ ಮಾತ್ರ. ಅದಕ್ಕೆ ಸ್ವಾಮಿ ಪ್ರೇಮದ ಬಗ್ಗೆ ಹೇಳ್ತಾರೆ, ಪ್ರೇಮ ಕೊಡುತ್ತದೆ ಮತ್ತು ಕ್ಷಮಿಸುತ್ತದೆ, ಸ್ವಾರ್ಥ ಒಡೆಯುತ್ತದೆ ಮತ್ತು ಮರೆಯುತ್ತದೆ. ಜೈ ಸಾಯಿ.